ಓರಿಗಾಮಿ ಕಲೆಯಲ್ಲಿ ಅಂದರೆ ಕಾಗದವನ್ನು ಮಡಿಸುವಂತಹ ಕಲೆಯಲ್ಲಿ ವಿವಿಧ ರೀತಿಯ ಘನಾಕೃತಿಗಳನ್ನು ಮಾಡೋದಕ್ಕೆ ಸಾಧ್ಯ. ಅಂತಹ ಹಲವಾರು ಘನಾಕೃತಿಗಳು ಹಲವಾರು ವಿಧಾನಗಳನ್ನು ತಯಾರು ಮಾಡ್ಬೋದು. ಕೆಲವು ಘನಾಕೃತಿಗಳನ್ನು ನಾನು ಮಾಡಿದ್ದೇನೆ, ಅದರ ಮಾದರಿಯನ್ನು ನಿಮಗೆ ಪ್ರಸ್ತುತಪಡಿಸ್ತೇನೆ. ಮೊದಲನೇದಾಗಿ ಚತುರ್ಮುಖ ಘನ. ಇದು ಪ್ಲೇಟೋನಿಕನ ಘನಾಕೃತಿಗಳಲ್ಲಿ ಮೊದಲನೇದು. ನಿಯಮಿತ ಬಹುಭುಜಾಕೃತಿ ಆಗಿರಬೇಕು ಪ್ರತಿ ಮುಖವು. ಇದು ಸಮಬಾಹು ತ್ರಿಭುಜ ಆಗಿದೆ, 4 ಮುಖಗಳಿದೆ. ಇದು ಕೂಡ ಚತುರ್ಮುಖ ಘನ, ಪ್ಲೇಟೋನಿಕನ ಘನ. ಪ್ರತಿ ಮುಖವೂ ಕೂಡ ಸಮಬಾಹು ತ್ರಿಭುಜ ಆಗಿದೆ. ಇದು ಕೂಡ ಚತುರ್ಮುಖ ಘನ, ಆದರೆ ಇದು ಪ್ಲೇಟೋನಿಕನ ಘನ ಅಲ್ಲ. ಯಾಕೆ ಅಂತಂದರೆ ಪ್ರತಿ ಮುಖವು ನಿಯಮಿತ ಬಹುಭುಜಾಕೃತಿ ಆಗಿಲ್ಲ, ಇದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಇದು ಪಂಚಮುಖ ಘನ, 5 ಮುಖಗಳಿದೆ, ಕೆಳಗಡೆ ಒಂದು ಮುಖ ಬರುತ್ತೆ. ಆದರೆ ಇದು ಪ್ಲೇಟೋನಿಕನ ಘನ ಅಲ್ಲ, ಒಂದು ಘನದ ಮಾದರಿ. ಇದು ಷಣ್ಮುಖ ಘನ, ಪ್ಲೇಟೋನಿಕನ ಘನದಲ್ಲಿ ಎರಡನೇದು. 6 ಮುಖಗಳನ್ನು ಒಳಗೊಂಡಿದೆ. ಪ್ರತಿ ಮುಖವೂ ಕೂಡ ಚೌಕ ಆಗಿದೆ, ನಿಯಮಿತ ಬಹುಭುಜಾಕೃತಿ ಚೌಕ ಆಗಿದೆ. ಇದು ಅಷ್ಟಮುಖ ಘನ, 8 ಮುಖಗಳನ್ನು ಒಳಗೊಂಡಿದೆ. ಪ್ಲೇಟೋನಿಕನ ಘನ ಅಲ್ಲ, ಸಮದ್ವಿಬಾಹು ತ್ರಿಭುಜ ಆಗಿದೆ ಪ್ರತಿ ಮುಖವೂ ಕೂಡ. ಇದು ಕೂಡ ಅಷ್ಟಮುಖ ಘನ, ಪ್ರತಿ ಮುಖವು ಸಮಬಾಹು ತ್ರಿಭುಜ ಆಗಿದೆ. ಪ್ಲೇಟೋನಿಕನ ಘನದಲ್ಲಿ 3ನೇದು. ಇದು ದ್ವಾದಶ ಮುಖ ಘನ, 12 ಮುಖಗಳನ್ನು ಒಳಗೊಂಡಿರುವಂಥದ್ದು. ಬಣ್ಣ ಬಣ್ಣದ ಅದ್ಭುತವಾದಂಥ ಒಂದು ಘನಾಕೃತಿ. ಪ್ರತಿ ಮುಖವೂ ಕೂಡ ನಿಯಮಿತ ಪಂಚಭುಜ ಆಗಿದೆ. ಇದು 4ನೇದು ಪ್ಲೇಟೋನಿಕನ ಘನ. ಇದು ವಿಂಶತಿ ಮುಖ ಘನ, 20 ಮುಖಗಳನ್ನು ಒಳಗೊಂಡಿರುವಂತಹ ಘನ ಇದು. ಪ್ರತಿ ಮುಖವೂ ಕೂಡ ನಿಯಮಿತ ಬಹುಭುಜಾಕೃತಿಯಾಗಿದೆ, ಸಮಬಾಹು ತ್ರಿಭುಜ ಆಗಿದೆ, 20 ಮುಖಗಳು. ಇದು ಪ್ಲೇಟೋನಿಕನ ಘನದ 5ನೇ ವಿಧಾನ. ಪ್ಲೇಟೋನಿಕನ ಘನಗಳು ಕೇವಲ 5 ಇದೆ. ಇದು ಮತ್ತೊಂದು ಘನಾಕೃತಿ, ಫ್ಲೆಕ್ಸಾಗಾನ್ ಅಂತ ಕರಿತೀವಿ. ಇದು ಕೂಡ ಓರಿಗಾಮಿಯಲ್ಲಿ ಮಾಡುವಂಥದ್ದು. ಇದು ನಾವು ವಿವಿಧ ಮಾದರಿಗಳನ್ನು ತಯಾರು ಮಾಡೋಕ್ಕೆ ಬಳಸ್ಕೊಳ್ಬೋದು. ಮಳೆ ಚಕ್ರ, ಆಹಾರ